ಕೆಸುವಿನ ಎಲೆಯ ಕರಗಲಿ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಥರ. ಮೊನ್ನೆ ಊರಿಗೆ ಹೋದಾಗ ನಾನು ಕೆಸುವಿನ ಎಲೆ ತಂದಿದ್ನಲ್ಲ, ಅದರಲ್ಲಿ ಪತ್ರೊಡೆ ಮಾಡಿದ್ದೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಇವತ್ತು ನಿಮಗೆ ಕರಗಲಿ ಮಾಡೋದನ್ನು ಹೇಳ್ತಿದ್ದೀನಿ. ಊರಿಗೆ ಹೋದಾಗ ಎಲೆ ತಂದಿದ್ನಲ್ಲ, ಅದರಲ್ಲಿ ಸ್ವಲ್ಪ ಎಲೆ ಇದ್ದರೆ ಕರಗಲಿ ಮಾಡುವಂಥ ಆಂಟಿ ಫೋನ್ ಮಾಡಿ ಹೇಳಿದರು. ಅದರಿಂದ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಬಟ್ ರುಚಿ ಅಂತೂ ತುಂಬಾ ಚೆನ್ನಾಗಿತ್ತು. ನನಗೆ ಅನ್ನಿಸ್ತು ಮತ್ತೊಂದು ಸ್ವಲ್ಪ ಎಲೆ ಇಟ್ಕೊಬೋದಿತ್ತು, ಯಾಕೆ ನಾನು ಇಷ್ಟೇ ಸ್ವಲ್ಪ ಎಲೆ ತಂದೆ ಅನಿಸ್ಬಿಡ್ತು ನನಗೆ. ಯಾಕಂದ್ರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು. ನೋಡಿ, ಎಲೆನ ತೊಳೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಈ ಒಂದು 4-5 ಎಲೆ ಇದ್ವು. ಅದನ್ನು ನೋಡಿ ಈ ರೀತಿಯಾಗಿ ನಾನು ಈಸಿ ಆಗಲಿ ಅಂತ ಒಂದ್ರ ಮೇಲೆ ಇಟ್ಬಿಟ್ಟು ಸುರುಳಿ ಮಾಡಿ ನಾನು ಕಟ್ ಮಾಡ್ತಾಯಿದ್ದೀನಿ. ಪತ್ರೊಡೆ ವಿಡಿಯೋ ಅಂತೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಯಾಕಂದರೆ ಅದು ತುಂಬ ಚೆನ್ನಾಗಿ ವ್ಯೂಸ್ ಕೂಡ ಹೋಗಿದೆ. ಅದೇ ರೀತಿ ಈ ವಿಡಿಯೋನು ವ್ಯೂಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಮತ್ತೆ ಇದು ಚಟ್ನಿ ಮಾಡೋದನ್ನು ಮರಿಬೇಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಟ್ ಮಾಡಿ ಒಂದು ಕುಕ್ಕರಿಗೆ ಇದನ್ನು ಹಾಕಿದ್ದೀನಿ. ಇದರ ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪನೇ ಬೆಲ್ಲ, ಸ್ವಲ್ಪ ಉಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕೋಕ್ಕೆ ಹೇಳಿದ್ರು. ನಂಗೆ ನೆನಪೇ ಇಲ್ಲ ಹಾಕೋಕ್ಕೆ ಗಡಿಬಿಡಿಯಲ್ಲಿ. ನಂತರ ನಾನು ಫ್ರೈ ಮಾಡಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಇದ್ದರೆ ಇದೇ ಟೈಮಲ್ಲಿ ನೀವು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು 2 ವಿಸಲ್ ಹಾಕಿದ್ದೀನಿ. ಒಟ್ಟು ಮೆತ್ತಗಾಗಬೇಕು, ಅಲ್ಲಿವರೆಗೆ ಇದನ್ನು ಬೇಯಿಸ್ಕೋಬೇಕು. ಅಂದರೆ ಗಟ್ಟಿ ಎಲ್ಲ ಮೆತ್ತ ಪದಾರ್ಥ ಅಲ್ಲ, ಬೇಗನೆ ಬೆಂದ್ಬಿಡುತ್ತೆ. ನೋಡಿ, ಈ ರೀತಿಯಾಗಿ ಮೆತ್ತಗೆ ಬೆಂದಿದೆ. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಿದ್ದೀನಿ. ನೀರು ನೋಡಿ ಸ್ವಲ್ಪನೇ ಹಾಕಿರೋದ್ರಿಂದ ಕರೆಕ್ಟಾಗಿ ಆಗಿದೆ. ಜಾಸ್ತಿ ಹಾಕಿದ್ರೆ ಎಲ್ಲ ಅಂಶ ಅದ್ರೊಳಗೆ ಹೋಗ್ಬಿಡುತ್ತೆ. ರುಬ್ಬುವಾಗ ಮತ್ತೆ ನೀರೇನು ಹಾಕಬೇಕು ಅಂತಿಲ್ಲ. ಆ ರಸ ಇದ್ದರೆ ಸ್ವಲ್ಪ ನೀವು ಅದನ್ನು ಜೊತೆಗೆ ಹಾಕ್ಕೋಬೋದು. ನಾನೇನು ಹಾಕ್ತಾಯಿಲ್ಲ. ನೋಡಿ, ತಣ್ಣಗಾದ್ಮೇಲೆ ಇಲ್ಲಿ ಒಂದು ಪ್ಯಾನಿಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ತಣ್ಣಗಾಗಿರುವಂಥ ಸೊಪ್ಪು, ಹುರಿದಿರುವ ಹಸಿಮೆಣ್ಸಿನ್ಕಾಯಿ, ಉಪ್ಪೇನು ಹಾಕೋದು ಬೇಡ, ಯಾಕಂದರೆ ನಾವಿಲ್ಲಿ ಫಸ್ಟ್ ಹಾಕಿದ್ದೀವಿ ಉಪ್ಪು. ನಂತರ ಅದನ್ನು ನುಣ್ಣಗೆ ರುಬ್ಕೊಂಬಂದು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸಣ್ಣದೊಂದು ಒಗ್ಗರಣೆ ಕೊಡು ಅಂತ ಹೇಳಿದರು ಆಂಟಿ. ಒಗ್ಗರಣೆಗೆ ಏನಪ್ಪ ಅಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ, ಸ್ವಲ್ಪ ಓಂಕಾಳು ಇದ್ರೆ ಹಾಕು ಅಂದಿದ್ರು. ಓಂಕಾಳು ಇರಲಿಲ್ಲ, ಅದರಿಂದ ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿಯಾಗಿ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಪ್ಯಾನ್ಗೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಬೆಳ್ಳುಳ್ಳಿನ ಹಾಕಿಬಿಟ್ಟು ಈ ಒಗ್ಗರಣೆನ ನಾವು ಮಾಡಿರುವಂಥ ಕರಗಲಿಗೆ ಹಾಕಿಬಿಟ್ರೆ ಸೂಪರ್ ಆಗಿರುವ ಒಂದು ಕೆಸುವಿನ ಎಲೆಯ ಚಟ್ನಿ ರೆಡಿಯಾಗುತ್ತೆ, ಅಂದರೆ ಕರಗಲಿ ರೆಡಿಯಾಗುತ್ತೆ. ಖಂಡಿತವಾಗಿ ಮಿಸ್ ಮಾಡದೆ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಚೆನ್ನಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು, ಬಾಯ್.